ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಕತೆ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ ಈ ಕಾದಂಬರಿ ಆಧಾರಿತ ಉಷಾ ನವರತ್ನರಾಮ್ ಅವರ ಬರೆದಂಥ ಕಾದಂಬರಿ ತುಂಬ ಚೆನ್ನಾಗಿ ಬಂದಿದೆ. ಈ ಕತೆ ನೀವು ಕೂಡ ಕೇಳಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿ ದಿವಸ ಒಂದು ಕತೆನ ಹಾಕ್ತಾನೇ ಇದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ. ಬನ್ನಿ ಇವಾಗ ಕತೆ ಶುರು ಮಾಡೋಣ. ನಂಜುಂಡಯ್ಯನಿಗೆ ಪಾರ್ವತಮ್ಮನವರಿಗೆ ನಿರಾಸೆಯಾಯಿತು. ಸೌಜನ್ಯಳ ಗೆಳತಿಗೆ ತಾವು ಅವಳ ಮದುವೆಯಲ್ಲಿ ಸಂಭ್ರಮದಿಂದ ಸಿಂಗರಿಸಿಕೊಂಡು ಓಡಾಡಬೇಕೆಂದು ಆಸೆಯಿತ್ತು. ಅದೂ ಆಗಿರಲಿಲ್ಲ. ಸೌಜನ್ಯಳಿಗೆ ನಿರಾಶೆಯಾದರೂ ತನಗೆ ಒಳ್ಳೆಯ ಪತಿ ಸಿಕ್ಕಿರುವನೆಂಬ ತೃಪ್ತಿಯಿಂದ ಸುಮ್ಮನಾದಳು. ಅವಳಿಗೆ ರಾಧೆಯ ಮುಂಚೆ ಗೌರಿ ಪೂಜೆಗೆ ಕುಳಿತುಕೊಂಡಾಗ ಅವಳ ಮುಡಿಯಲ್ಲಿನ ಹೂವು ಸರಿಪಡಿಸಲು ಬಂದ ತನ್ನ ಗೆಳತಿ ಪ್ರಮೀಳಳಿಗೆ ಹೇಳಿದಳು, ಒಂದು ವಿಧದಲ್ಲಿ ಈ ತರಹ ಸರಳವಾಗಿ ಮದುವೆ ಮಾಡಿಕೊಳ್ಳೋದು ಒಳ್ಳೆಯದು. ಅವರ ಖರ್ಚು ಅವರು, ನಮ್ಮ ಖರ್ಚು ನಾವು ವಹಿಸಿಕೊಳ್ಳೋದು ಅಂತ ಹೇಳಿದ ಮೇಲೆ ಅಪ್ಪ ಹೇಳ್ದಂಗೆ ನಮಗೆ ಅರ್ಧ ಮದುವೆ ಖರ್ಚು ಉಳೀತು. ಬೆಂಗಳೂರಿನಲ್ಲಿ ಮಾಡಿಕೊಡಿ ಅಂದೆ, ಇಲ್ಲೇ ಮಾಡಿಕೊಳ್ಳೋಕ್ಕೆ ಒಪ್ಪಿದ್ದು ಖರ್ಚು ಕಡಿಮೆ ಆಯಿತು. ನಾನು ಅಪ್ಪ ಅಮ್ಮಂಗೆ ಯಾವಾಗಲೂ ಭಾರ ಆಗೋಕ್ಕೆ ಇಷ್ಟ ಇರಲಿಲ್ಲ. ರಿಸೆಪ್ಷನ್, ಡಿನ್ನರ್ ಎಲ್ಲ ಸೇರಿ ಔಟ್ವರ್ಡ್ ಶೋ. ದುಡ್ಡು ಹಾಳು, ಸಮಯನೂ ಹಾಳು. ಹೌದೇ, ನೀನು ಅದೃಷ್ಟವಂತೆ. ಈಗಿನ ಕಾಲದಲ್ಲಿ ಅಷ್ಟು ವರದಕ್ಷಿಣೆ, ಇಷ್ಟು ವರೋಪಚಾರ, ಸುಲಿಗೆ ಮಾಡೋ ಗಂಡನ ಮನೆಯವರು ಸಿಗಲಿಲ್ಲ. ಒಳ್ಳೆಯದಾಯಿತು ಬಿಡು, ನಿಂಗೆ ಬೇಕಾದಷ್ಟು ಕೊಟ್ಟಿದ್ದಾರಲ್ಲ. ಆದರೆ ಅವರು ಏನು ನನಗೆ ಬೇಡ ಅಂತ ಅಂದ್ಬಿಟ್ರು. ನಮ್ಮ ತಂದೆ ತುಂಬ ಬಲವಂತ ಮಾಡಿದ್ದಕ್ಕೆ ಮೊಗಟ ಉಂಗುರ ತಗೊಳ್ಳಲಿಕ್ಕೆ ಒಪ್ಪಿದ್ರು. ಇಲ್ಲದಿದ್ದರೆ ಅದೂ ಬೇಡ ಅಂದಿದ್ರು. ನಿಮ್ಮ ಮಗಳಿಗೆ ಏನು ಬೇಕಾದರೂ ಕೊಟ್ಕೊಳ್ಳಿ, ನನಗೇನೂ ಬೇಡ ಅಂತ ಅವರ ತಾಯಿ ಹೇಳಿದ್ರಂತೆ. ಸೌಜನ್ಯಳಿಗೆ ಯಾವುದೂ ನೇರವಾಗಿ ತಿಳಿದಿರಲಿಲ್ಲ. ಎಲ್ಲ ರೇವತಿ ಮಾಲಿನಿಯರಿಂದ ತಿಳಿದಿದ್ದೆ. ನಮ್ಮ ಸರ್ವ ಶೂಟು ಗೀಟು ಬೆಳ್ಳಿ ಸಾಮಾನು ಅದ್ಯಾವುದೂ ಬೇಡವಂತೆ. ಅವರ ಮಗಳಿಗೆ ಏನು ಬೇಕಾದರೂ ಕೊಟ್ಟು ನಾನು ಅವರ ಕೈಲಿ ಏನೂ ಇಸ್ಕೊಳ್ಳಲ್ಲ ಅಂದ್ಬಿಟ್ಟ. ರಿಸೆಪ್ಷನ್ ಅದೆಲ್ಲ ಬೇಡ, ಲಗ್ನ ಮುಖ್ಯ. ಎಲ್ಲರನ್ನೂ ಮುಹೂರ್ತಕ್ಕೆ ಕರೆದು ಬಿಡಿ. ನನಗೆ ಅದೆಲ್ಲ ಅಲಂಕಾರ ಮಾಡಿಕೊಂಡು ಬರೋವರೆಗೆ ಕೈ ಮುಗಿಯೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟ. ಮದುವೆ ಏನಿದ್ರು ಪ್ರೈವೇಟ್ ಆಫರ್ ಅಂತಾನೆ ಸರ್ವ. ಅವನು ಅವಳೊಂದಿಗೆ ಒಂದು ಮಾತು ಆಡಿರಲಿಲ್ಲ. ಅವನು ತುಂಬ ರಿಸರ್ವ್ಡ್. ಮಾಲಿನಿ ಹೇಳಿದಳು. ಮನೆಯಲ್ಲೂ ಅಷ್ಟೇ, ಯಾರ ಜೊತೆನೂ ಹೆಚ್ಚು ಮಾತಾಡೋಲ್ಲ. ಮುಹೂರ್ತದ ಸಮಯದಲ್ಲಿ ಕುತ್ತಿಗೆಗೆ ಹಾರ ಹಾಕುವಾಗ, ಮಾಂಗಲ್ಯ ಧಾರಣೆಯಾಗುವಾಗ ಒಮ್ಮೆ ಅವಳತ್ತ ನೋಡಿದ. ಅವಳ ಕಣ್ಣುಗಳನ್ನು ಸ್ಪಂದಿಸಿ ಏನಾದರೂ ಕಣ್ಣಲ್ಲೇ ಹೇಳುವೆನೇನೋ ಎಂದು ಕಾತುರದಿಂದ ಕಾಯುತ್ತಿದ್ದ ಸೌಜನ್ಯಳಿಗೆ ಅವನ ನೋಟದ ಆಳವೇ ಅರ್ಥವಾಗದೆ ತಬ್ಬಿಬ್ಬಾದಳು. ತನ್ನ ಆಫೀಸಿನಿಂದ ಮೊಟಡರ್ನಲ್ಲಿದ್ದ ಕರೆತಂದಿದ್ದ ಸ್ನೇಹಿತರಿಗೆ ಅವಳ ಪರಿಚಯ ಮಾಡಿಕೊಡುವಾಗಲೂ ಗಂಭೀರವಾಗಿದ್ದ ಶೈಲಜಾ ಬೇಕಾಗಿಯೇ ಸೌಜನ್ಯಳ ಕೈಯಲ್ಲಿ ಲಾಜಾರೋಮ ಮುಗಿದ ಮೇಲೆ ಅವನ ರೂಮಿಗೆ ಪಾನ ಕಳಿಸಿದಳು. ಅವನಿಗೆ ಬಾಯಾರಿಕೆಯಾಗಿರಬೇಕು, ಇದನ್ನ ಕೊಟ್ಟು ಬಾ, ನಾಗೋಲಿ ಮುಗಿದ ಮೇಲೆ ನಾನೇ ಊಟ. ಎಷ್ಟು ಹೊತ್ತಾಗುತ್ತೋ ಆಗಲೇ ಹೊತ್ತಾಯಿತು ಅಂತ ಬ್ಯುಸಿಯಾಗಿರ್ತಾನೆ, ತಣ್ಣಗಾಗಲಿ. ಎಲ್ಲ 2 ಗಂಟೆಗಳು ಮುಗಿಸಿಬಿಡಬೇಕು. 2 ಗಂಟೆಗಳಿಗಿಂತ ಹೆಚ್ಚಾಗಿ ನಾನು ಕೂತ್ಕೊಳ್ಳಲ್ಲ ಅಂತ ಸರ್ವ ಮುಂಚೆಯೇ ಹೇಳಿದ್ದ. ಆದರೂ ತಡವಾಗಿತ್ತು. ಇನ್ನೇನಿದೆ, ತಾಳಿ ಕಟ್ಟಾಯ್ತಲ್ಲ, ಆಗಲ್ಲ ರೇಗಾಡಬಾರ್ದೋ. ಅವ್ರಿಗೆ ಎಷ್ಟು ತೊಂದರೆನೋ ಏನೋ. ಊರಿನ ಜನ ಎಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಸುಧಾರಿಸ್ಬೇಡ್ವೆ. ಸ್ವಲ್ಪ ತಾಳ್ಮೆ ಇರಲಿ, ವನಜಮ್ಮ ಮಗನನ್ನು ಎಚ್ಚರಿಸಿದರು. ಸೌಜನ್ಯ ಕೈಯಲ್ಲಿ ಪಾನಕ ಹಿಡಿದು ಬಂದಾಗ ಸರ್ವ ವೆಂಕಟೇಶನೊಂದಿಗೆ ಏನೋ ಮಾತನಾಡುತ್ತಿದ್ದ. ಅವಳು ಬಂದೊಡನೆ ವೆಂಕಟೇಶ ಎದ್ದ. ನನಗೆ ಕೆಲಸ ಇದೆ, ಶೈಲು ಬೈತಾಳೆ, ಬರ್ತೀನಿ. ಸರ್ವ ಅವನ ಕೈ ಹಿಡಿದು ಜಿಗ್ಗಿದ. ಸಾಕು, ಕೂತ್ಕೊಳ್ಳೋ, ನೀನಿಲ್ಲದೆ ಹೋದರೆ ಯಾವ ಕೆಲಸನೂ ನಡೆಯೋಲ್ವ. ಬನ್ನಿ ಸೌಜನ್ಯ, ನೀವು ಕೂತ್ಕೊಳ್ಳಿ. ವೆಂಕಟೇಶ ತಾನು ಕುಳಿತಿದ್ದ ಕುರ್ಚಿ ಅವಳಿಗೆ ನೀಡಿದ. ಕುಡಿ ಪಾನಕ, ಅವನೊಬ್ಬನಿಗೆ ತಂದಿದ್ದೀರಾ? ನಿಮಗೆ ತಾಳಿ, ನಾನು 2 ಲೋಟ ಪಾನಕ ತರ್ತೀನಿ. ವೆಂಕಟೇಶ ನುಸುಳಿಕೊಂಡ. ಸೌಜನ್ಯ ಕುರ್ಚಿಗೊರಗಿ ನಿಂತೇ ಇದ್ದಳು.
ಕೈಯಲ್ಲಿದ್ದ ಲೋಟ ಹಾಗೆಯೇ ಇತ್ತು. ಸರ್ವ ಅದನ್ನು ತನ್ನ ಕೈಯಿಂದ ತೆಗೆದುಕೊಳ್ಳಬಹುದು, ತಾವಿಬ್ಬರೇ ಇರುವುದರಿಂದ ಏನಾದರೂ ಸವಿ ಮಾತಾಡಬಹುದು ಎಂದೆಲ್ಲ ಕಲ್ಪನೆ ಲೋಕದಲ್ಲಿ ವಿವರಿಸುತ್ತಿದ್ದ ಅವಳಿಗೆ ಸರ್ವನ ನಡತೆ ಆಶ್ಚರ್ಯ ಆಯಿತು. ಸೌಜನ್ಯ, ನೀನ್ಯಾಕೆ ನನಗೆ ಪಾನಕ ಕೊಡಬೇಕಿತ್ತು? ಯಾರ ಕೈಲಾದರೂ ಕಳಿಸ್ಬಾರ್ದಾಗಿತ್ತು? ನೀವು ತಂದಿದ್ದೀರಲ್ಲ, ಕುಡಿತೀನಿ, ಕೊಡಿ. ಅವಳನ್ನು ಬಹುವಚನದಿಂದ ಮಾತಾಡಿಸಿದಾಗ ಅವಳಿಗೆ ಕಣ್ಣಲ್ಲಿ ನೀರು ಬರುವ ಹಾಗಾಯಿತು. ನನ್ನ ನೀವು ತಾವು ಅಂತ ಬಹುವಚನದಲ್ಲಿ ಮಾತಾಡಿಸ್ಬೇಡಿ. ಅವಳ ದನಿ ಗದ್ಗರವಾಯಿತು. ನಾನು ನಿಮ್ಮ ಧರ್ಮಪತ್ನಿಯಲ್ಲವೇ? ನನಗೆ ಪತ್ನಿ ಇದ್ದಾಳೆ ಅನ್ನೋ ಐಡಿಯಾಗೆ ಇನ್ನೂ ನಾನು ಬಂದಿಲ್ಲ. ಅವನು ಅವಳ ಕೈಯಿಂದ ಪಾನಕದ ಲೋಟ ತೆಗೆದುಕೊಂಡ. ಒಂದು ದಿನದಲ್ಲಿ ಎಲ್ಲ ಮಾರ್ಪಾಡಾಗೋಕ್ಕೆ ಸಾಧ್ಯನಾ? ಪಾನಕ ಕುಡಿಯಲಿಲ್ಲ, ಕಿಟಕಿಯಲ್ಲಿ ಮೇಲಿಟ್ಟ. ಬೇಗ ದಂಪತಿಗಳನ್ನು ಕರೀರಿ, ನಾಗೊಲ್ಲಿ ಶಾಸ್ತ್ರ ಮುಗಿಸಿಬಿಡೋಣ. ಶಾಸ್ತ್ರಿಗಳು ಹೇಳುತ್ತಿದ್ದುದು ಕೇಳಿಸಿತು. ಮೊದಲು ಶಾಸ್ತ್ರ ಗೀಸ್ರ ಎಲ್ಲ ಮುಗಿದೋಗ್ಲಿ. ಸರ್ವ ಅವಳನ್ನು ಅಲ್ಲಿಯೇ ಬಿಟ್ಟು ರೂಮಿನಿಂದ ಹೊರಡಿ ಇಟ್ಟ. ರೇವತಿ, ಬಾ ಇಲ್ಲಿ. ಸೌಜನ್ಯಳ ಕಣ್ಣುಗಳಲ್ಲಿ ನೀರುಕ್ಕಿ ಕೆನ್ನೆಯ ಮೇಲಿಳಿಯಿತು. ತನ್ನನ್ನು ಕೂಡುವಂತೆ ಹೇಳಲಿಲ್ಲ. ತನ್ನ ಮಧುರವಾದ ಕಲ್ಪನೆಗಳನ್ನು ಚೂರು ಚೂರಾಗಿ ಹೋಯ್ತಲ್ಲ. ತನ್ನನ್ನು ಮದುವೆಯಾಗಲು ಅವರಿಗೆ ಇಷ್ಟ ಇತ್ತೋ ಇಲ್ಲವೋ? ಹಿರಿಯರ ಒತ್ತಾಯಕ್ಕೆ ಮಣಿದು ಮದುವೆಯಾದರೂ ತಾನು ಕೊಟ್ಟ ಪಾನಕವನ್ನು ಕುಡಿಯಲಿಲ್ಲ. ಅದು ಕಿಟಕಿ ಮೇಲೆ ತೆರೆದು ಬಿದ್ದಿತ್ತು. ಆಗಲೇ ನೊಣಗಳು ಅದರ ಸುತ್ತ ಸುತ್ತುತ್ತಿದ್ದವು. ಸರ್ವ ಒಬ್ಬನೇ ರೂಮಿನಿಂದ ಹೊರಬಂದುದನ್ನು ಶೈಲಜಾ ಗಮನಿಸಿದಳು. ಸೌಜನ್ಯ ನಾಚಿಕೆಯಿಂದ ಒಳಗೆ ಇರಬಹುದು. ಮೆಲ್ಲನೆ ರೂಮಿನ ಬಾಗಿಲಿಗೆ ಬಂದು ಇಣುಕಿದಳು. ಸೌಜನ್ಯ ಇಂಗೈಯಿಂದ ಕಣ್ಣೊರೆಸಿಕೊಳ್ಳುತ್ತಿದ್ದುದು ಕಂಡಿತು. ಒಳಗಡಿಯಿಡದೆ ಸ್ವಲ್ಪ ದೂರ ನಿಂತು ಕರೆದಳು. ಸೌಜನ್ಯ, ಬಾಮ, ಒಳಗೆ ಸೇರಿಕೊಂಡ್ರೆ ಹೇಗೆ? ನಾಳೆಯಿಂದ ನೀವಿಬ್ಬರು ರೂಮ್ನಲ್ಲೇ ಸೇರಿಕೊಂಡು ಏನಾದರೂ ಮಾಡ್ಕೊಳ್ಳಿ. ಪುರೋಹಿತರು ಕರೀತಾ ಇದ್ದಾರೆ. ಸೌಜನ್ಯ ಕಣ್ಣು ಮೂಗು ಒರೆಸಿಕೊಂಡು ರೂಮಿನಿಂದ ಹೊರಬಂದಾಗ ಅವಳ ಮುಖ ಕೆಂಪಾದುದನ್ನು ಕಂಡು ಮತ್ತೇನು ಗ್ರಹಿಸಿದಳು. ಸದ್ಯ ಸರ್ವ ದಾರಿಗೆ ಬರ್ತಾ ಇದ್ದಾನೆ. ಶೈಲಜಾ ರೂಮಿನೊಳಗೆ ಹೋಗಿ ನೋಡಿದಾಗ ತಾನು ಕೊಟ್ಟು ಕಳುಹಿಸಿದ ಪಾನಕ ಹಾಗೆ ಕಿಟಕಿಯ ಮೇಲಿದ್ದುದನ್ನು ಕಂಡು ಬೇಸರಗೊಂಡಳು. ತಾನು ಅವಸರ ಪಡಬಾರದಿತ್ತು. ಹಸೆಮಣೆಯ ಮೇಲೆ ಇಬ್ಬರೂ ಹತ್ತಿರ ಕುಳಿತಿದ್ದರೂ ಸರ್ವ ಸೌಜನ್ಯಳ ಮುಖವೇ ಕೆಂಪಾಗಿದೆ ಎಂಬ ಜಿಜ್ಞಾಸೆ ತಲೆ ಕೊಡಲಿಲ್ಲ. ಪಾರ್ವತಮ್ಮ ಮಗಳ ಮುಖ ನೋಡಿದರು. ಪಾಪ ಮಗು ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕೆಂದು ಒಳಗೆ ಕೊರಗುತ್ತಿದ್ದಾಳೆ ಎಂದುಕೊಂಡಳು. ಅಂತಹ ಮುದ್ದಾದ ಹುಡುಗಿ ಪಕ್ಕದಲ್ಲಿ ಕುಳಿತಿದ್ದುದು ಅವಳನ್ನು ನೋಡಲೇ ಮಾತಾಡದೆ ಕುಳಿತಿದ್ದ ಮಗನ ಮೇಲೆ ವನಜಮ್ಮನಿಗೆ ಕೋಪ ಬಂದಿತ್ತು. ಮನೆಗೆ ಬಂದ ಮೇಲೆ ಇದೆಲ್ಲ ನಡೆಯುವುದಿಲ್ಲ. ತಾವು ರೇವತಿಯೊಂದಿಗೆ 1-2 ತಿಂಗಳು ಹೊರಟು ಹೋಗಬೇಕಾಗಿತ್ತು. ಅವನುಂಟು, ಸೌಜನ್ಯ ಉಂಟು. ಶೈಲಜಾ ರೇವತಿಯ ಕಿವಿಯಲ್ಲಿ ಉಸಿರಿದಳು. ಇವತ್ತೋ ನಾಳೆನೇ ಶೋಭನ ಇಟ್ಕೊಳ್ಳೋದ? ನಾನು ಇವರು ಇಬ್ಬರು ಊಟ ಮುಗಿಸಿ ಹೊರಟ್ಬಿಡ್ತೀವಿ. ಅದೇನು ಗೊತ್ತಿಲ್ಲ. ಸರ್ವ ಏನಂತಾನೋ, ಅಮ್ಮನೇ ಮಾತಾಡಲಿ, ರೇವತಿ ಹೇಳಿದಳು. ನಿನಗೊತ್ತಿಲ್ವಾ? ಅವನ ವಿಚಿತ್ರ ಮನುಷ್ಯ. ಬಲವಂತದಿಂದ ಊಟಕ್ಕೆ ದಂಪತಿಗಳನ್ನು ಪಕ್ಕ ಕೂರಿಸಿದ್ದು ಸರ್ವ ತನ್ನ ಗೆಳೆಯರೊಂದಿಗೆ, ಸಹೋದ್ಯೋಗಿಗಳೊಂದಿಗೆ ಹರಡುತ್ತಾ ನಗುತ್ತಾ ಊಟ ಮಾಡುತ್ತಿದ್ದ. ಸೌಜನ್ಯ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದಳು. ಅವಳ ಪಕ್ಕ ಕುಳಿತಿದ್ದ ಆ ಊರಿನ ವಯಸ್ಸಾದ ಮುತ್ತೈದೆ ಅವನಿಗೆ ಮೇಲ್ದನಿಯಲ್ಲಿ ಹೇಳಿದಳು. ಯಜಮಾನ್ರನ್ನ ವಿಚಾರಿಸ್ಕೊ. ನಿನ್ನ ಎಲೆಯಿಂದ ಪಾಯಸ, ಲಾಡು ಅವರೆಲೆಗೆ ಹಾಕು. ಅವರೆಲೆಯಿಂದ ನಿಂಗೇನು ಬೇಕೋ ತಗೋ. ಗಂಡು ಹೆಣ್ಣು ಒಬ್ಬರಿಗೊಬ್ಬರು ಎಲ್ಲ ಹಂಚ್ಕೋಬೇಕು. ಸೌಜನ್ಯ ಅವರತ್ತ ನೋಡಲೂ ಇಲ್ಲ, ಅವರಿಗುತ್ತರಿಸಲೂ ಇಲ್ಲ. ಅವಳ ಗಂಟಲಿಗೆ ಏನೂ ಇಳಿಯಲಿಲ್ಲ. ತಾನೇನು ತಪ್ಪು ಹೆಜ್ಜೆ ಇಟ್ಟಿರುವೆ ಎನ್ನುವ ಭಾವನೆ ಅವಳದಾಗಲೇ ಭದ್ರವಾಗಿ ಮನೆ ಮಾಡಿತು. ವನಜಮ್ಮನ ಬಳಿ ಬಂದು ಪಾರ್ವತಮ್ಮ ಶೋಭನದ ವಿಚಾರ ಪ್ರಸ್ತಾಪಿಸಿದಾಗ ವನಜಮ್ಮನ ಬಾಯಿ ಕಟ್ಟಿತು. ತಾಳಿ, ಸರ್ವನ್ನ ಒಂದು ಮಾತು ಕೇಳ್ತೀನಿ. ಈಗಿನ ಕಾಲದ ಹುಡುಗರು ಅವರಿಬ್ಬರೂ ಏನು ಪ್ಲ್ಯಾನ್ ಮಾಡಿಕೊಂಡಿದ್ದಾರೋ? ಸರ್ವನನ್ನು ವನಜಮ್ಮ ಕೇಳಿದಾಗ ಅವನು ಉಬ್ಬುಗಂಟಿಕ್ಕಿದ. ಏನು ಅನಾಗರಿಕರಮ್ಮ? ಎಲ್ಲ ಪಬ್ಲಿಕ್ಕಾಗಿಯೇ ನಡಿಬೇಕಾ? ಅದೆಲ್ಲ ಏನು ಬೇಡ. ರಾತ್ರಿ ಹೊತ್ತಿಗೆ ಊರಿಗೆ ಹೊರಟು ಮನೆ ಸೇರಿಕೊಳ್ಳೋಣ. ವನಜಮ್ಮನಿಗೆ ಒಳಗೆ ಅಳುಕು. ಮಗ ಹೇಳಿದಂತೆ ಕೇಳಿದರೆ ವಾಸಿ, ಮತ್ತೇನಾದರೂ ಕೊಂಕು ತೆಗೆದರೆ ಕಷ್ಟವಾದೀತು.
ರೇವತಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.